ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಆಹಾರ ಸಚಿವರಾದಂಥ ಶ್ರೀ ಕೆ.ಎಚ್. ಮುನಿಯಪ್ಪನವರ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ವಿಭಾಗದ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರ, ಈ ಭಾಗದ ಶಾಸಕರು, ಈ ಸಮಾರಂಭದ ಅಧ್ಯಕ್ಷರು ಆದಂಥ ಶ್ರೀ ಮುನಿರತ್ನ ಅವರ, ಯಾಕೆ ಚಪ್ಪಳೆ ತರ್ತಾ ಇದ್ದೀರಿ? ಮುನಿರಕ್ಕಾಗಲ್ವಾ? ಈ ಕ್ಷೇತ್ರದ ಶಾಸಕ ಅಂತ ಗೊತ್ತು, ಸುಮ್ಮನೆ ಶಾಸಕರಾದಂಥ ಶ್ರೀ ಎಸ್.ಟಿ. ಸೋಮಶೇಖರ್ ಅವರ, ಇನ್ನೊಬ್ಬರು ಶಾಸಕರಾದಂಥ ಶ್ರೀ ಹ್ಯಾರೀಶ್ ಅವರ, ಶಾಸಕರಾದಂಥ ಎ.ಸಿ. ಶ್ರೀನಿವಾಸ್ ಅವರ, ಮಾಗಡಿ ಶಾಸಕರಾದಂಥ ಶ್ರೀ ಬಾಲಕೃಷ್ಣ ಅವರ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ಮೇಲ್ಮನೆಯ ಸದಸ್ಯರುಗಳಾದಂಥ ಶ್ರೀ ನಾಗರಾಜ್ ಯಾದವ್ ಅವರ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಪುಟ್ಟಣ್ಣ ಅವರ, ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆಂಚಪ್ಪ ಗೌಡ ಅವರ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇನ್ನೇ ಸರಿ ಮರ್ತೋಗೋದಿಲ್ಲಯ್ಯ, ಮಾಜಿ ಸಂಸದರಾದಂಥ ಹಾಗೂ ಆತ್ಮೀಯರಾದಂಥ ಶ್ರೀ ಡಿ.ಕೆ. ಸುರೇಶ್ ಅವರ, ಸಾಕು ಕೂತ್ಕೊಳ್ಳಿ, ಕೂತ್ಕೊಳ್ರಿ. ಎಲ್ಲ ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ಸರ್ಕಾರದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ನಾಡಿನ ಎಲ್ಲ ಕನ್ನಡಿಗರಿಗೆ
ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದು 516ನೇ ಜಯಂತಿ. ಕೆಂಪೇಗೌಡರು 500 ವರ್ಷಗಳ ಹಿಂದೆ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು. ಅದನ್ನ ಬೆಂಗಳೂರಿನಲ್ಲಿ ಆಡಳಿತವನ್ನು ನಡೆಸಿದ್ರು. ಅವರ ಜಯಂತ್ಯೋತ್ಸವವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ. ಈ ಜಯಂತ್ಯೋತ್ಸವ 2017ರಿಂದ ಪ್ರಾರಂಭ ಆಯಿತು. ನಿರ್ಮಲಾನಂದ ಸ್ವಾಮೀಜಿಯವರು ಇಲ್ಲಿ ಕೂತಿದ್ದಾರೆ. ನಾನು ಸ್ವಾಮೀಜಿಯವ್ರಿಗೆ ಹೇಳಿದೆ, ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋಣ, ಸ್ವಲ್ಪ ಅವರ ಜನ್ಮದಿನದಲ್ಲಿ ವಿವಾದ ಇದೆ, ನೀವು ಹೇಳಿ ಅಂತ ಹೇಳಿದೆ. ಆಗ ನಿರ್ಮಲಾನಂದ ಸ್ವಾಮೀಜಿಯವರು ಈ ದಿನವನ್ನ ನಿಗದಿ ಮಾಡಿದರು. ಜೂನ್ 27 ದಿನವನ್ನ ನಿಗದಿ ಮಾಡಿದ್ರು. ಅದು ಮಾಡಿದ ಮೇಲೆ ನಾವು ಕೆಂಪೇಗೌಡರ ದಿನವನ್ನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿವರೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ನಿರ್ಮಲಾನಂದ ಸ್ವಾಮೀಜಿಯವರು ಅವರ ಒಂದು ಪ್ರಾಧಿಕಾರನೂ ಕೂಡ ಮಾಡೋಣ ಅಂತ ಹೇಳಿದ್ರು. ಈಗ ಅವರ ಹೆಸರಿನಲ್ಲಿ ಒಂದು ಪ್ರಾಧಿಕಾರನೂ ಕೂಡ ಮಾಡಿದ್ದೀವಿ, ಕೆಂಪೇಗೌಡ ಪ್ರಾಧಿಕಾರ ಅಂತ ಹೇಳಿ. ಏನ ಅಭಿವೃದ್ಧಿನೇ ಮತ್ತೆ ಮಾಡೋದು, ಇನ್ನೇನು ನಾನ್ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಅಲ್ಲಿ? ಅಲ್ಲ, ಹೆಸರು ಹಂಗೆ. ಓಕೆ, ಥ್ಯಾಂಕ್ ಯು. ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ. ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆಮೇಲೆ ಕೆಂಪೇಗೌಡರ ಸಮಾಧಿನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾಗಡಿನಲ್ಲಿ, ಕೆಂಪಾಪುರ, ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ರೆ ಅದಕ್ಕೆ ಮಾನ್ಯ ಕೆಂಪೇಗೌಡರು ಕಾರಣ ಅಂತಕ್ಕಂಥದನ್ನ ಮರೆಯಲಿಕ್ಕೆ ಸಾಧ್ಯ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ, ಇಡೀ ಏಷ್ಯಾ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ತಕ್ಕಂಥ ಆಡಳಿತ ಇತ್ತು. ಅವರು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ, ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥ
ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇದ್ರು. ಹಾಗಾಗಿ ಅವರೊಬ್ರು ಇಡೀ ಸಮಷ್ಟಿ ಸಮಾಜದ ನಾಯಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನೇ ಮಾಡಬೇಕು. ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ, ಎಲ್ಲರನ್ನು ಒಳಗೊಳ್ಳಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಆಶಯ. ಆಗ್ಲೇನೆ 500 ವರ್ಷಗಳ ಹಿಂದೆನೆ ಕೆಂಪೇಗೌಡರು ಈ ದೂರದೃಷ್ಟಿಯನ್ನ ಇಟ್ಕೊಂಡಿದ್ರು ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ದೂರದೃಷ್ಟಿ ಆಡಳಿತ ಇದೆಯಲ್ಲ, ಅದಕ್ಕೆ ಹೇಳೋದು, ನಾಳೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಮಾತಾಡೋರು ರಾಜಕಾರಣಿಗಳು. ನಾಳೆ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು, ಏನ್ ಮಾಡ್ತೀವಪ್ಪ, ಚುನಾವಣೆಯಲ್ಲಿ ಗೆಲ್ತೀವ ಇಲ್ವಾ ಅಂತ ಯೋಚನೆ ಮಾಡೋರು ರಾಜಕಾರಣಿಗಳು. 100 ವರ್ಷಗಳು, 200 ವರ್ಷಗಳು, 300 ವರ್ಷಗಳನ್ನ ಯೋಚನೆ ಮಾಡ್ತಕ್ಕಂಥವ್ರು, ಬೆಂಗಳೂರು ಏನಾಗಬೇಕು, ಯಾವ ರೀತಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ರು ಅವರು ಸ್ಟೇಟ್ಸ್ ಮನ್ ಅಂತ ಕರಿತೀವಿ. ಇವರು ಒಬ್ರು, ಕೆಂಪೇಗೌಡರು ಒಬ್ಬ ಸ್ಟೇಟ್ಸ್ ಮೆನ್ ಆಗಿದ್ರು. ಆಗ್ಲೇನೆ ಎಲ್ಲ ಜನರಿಗೂ ಕೂಡ ಅವರವರ ವೃತ್ತಿ ಮೇಲೆ ಬದುಕ್ತಕ್ಕಂಥ, ಮಾರುಕಟ್ಟೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಅದಕ್ಕೆ ಅನೇಕ ಪೇಟೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ದೊಡ್ಡಪೇಟೆ, ಚಿಕ್ಕಪೇಟೆ, ಅರಳೆಪೇಟೆ, ನಗರಪೇಟೆ ಅಂತ ಈ ತರ ಪೇಟೆಗಳನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ. ಅದು ಆಗ್ಲೇನೆ 500 ವರ್ಷಗಳ ಹಿಂದೆನೆ ಅದು ಒಂದು ದೊಡ್ಡ ಹಳ್ಳಿಯಾಗ. ಕೆಂಪೇಗೌಡರು ಇದ್ದಂತ ಸಂದರ್ಭದಲ್ಲಿ ಹಳ್ಳಿ, ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ರು, ಹಂಪಿ ನೋಡಿ ಅವ್ರಿಗೆ ಪ್ರೇರಣೆ ಬಂದಿತ್ತು. ಅಂದ್ರೆ ಆ ಕಾಲದಲ್ಲೇ ಇದ್ರು, 16ನೇ ಶತಮಾನದಲ್ಲಿ. ಆಗ ಹಂಪಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದಂತ ಪರಿಸ್ಥಿತಿನಲ್ಲಿದ್ದಂತ ಕಾಲ. ಇವರೊಬ್ರು ಸಾಮಂತ ರಾಜರು, ಅವರಿಂದ ಪ್ರೇರಣೆಯನ್ನ ಪಡ್ಕೊಂಡು ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು. ಹಾಗಾಗಿ ಇವತ್ತು ಬೆಂಗಳೂರು ಅನೇಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಆಗಿದ್ದಾರೆ, ಸ್ಟಾರ್ಟ್ಅಪ್ಸ್ ನ ರಾಜಧಾನಿ ಅಂತ ಆಗಿದ್ರೆ, ಹಬ್ಬು ಇವತ್ತು ಎಜುಕೇಶನಲ್ ಹಬ್ ಆಗಿದ್ರೆ, ಹೆಲ್ತ್ ಹಬ್ ಆಗಿದ್ರೆ, ಇದಕ್ಕೆ ಯಾರ ಕಾರಣ? ಅಡಿಪಾಯ ಹಾಕಿದ್ರಲ್ಲ ಕೆಂಪೇಗೌಡರು, ಅವ್ರ ಕಾರಣ ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ಅದು ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಪೊಲೀಸ್ನವ್ರ ಕಾನ್ಫರೆನ್ಸ್ ಇದೆ. ನಾನು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಬಂದೆ. ಇಲ್ಲೇ ಹೋದ್ರೆ ಪೊಲೀಸ್ ಕಾನ್ಫರೆನ್ಸ್ನ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ, 1 ಗಂಟೆಗೆ ಊಟಕ್ಕೆ ಅಲ್ಲಿಗೇನೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿಸ್ಬಿಟ್ಟೆ ಅದನ್ನು. ಹಾಗಾಗಿ ನಾನು ಅಲ್ಲಿ ಹೋಗ್ಬೇಕಾಗ್ತದೆ. ನಾನು ಜಾಸ್ತಿ ಮಾತಾಡಲ್ಲ. ಇನ್ನೂ ಅನೇಕ ಜನ ಸ್ವಾಮೀಜಿಯವರು, ಮಂತ್ರಿಗಳು, ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ದಾರೆ, ಅವರೆಲ್ಲ ಮಾತಾಡ್ತಾರೆ. ಕೆಂಪೇಗೌಡರ ಬಗ್ಗೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ? ಗೊತ್ತಿದೆಯಲ್ಲ? ಇದೇ ಸಂದರ್ಭದಲ್ಲಿ 3 ಸಂಸ್ಥೆಗಳಿಗೆ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು, ಪ್ರಶಸ್ತಿ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್,
ಎರಡನೇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ವಿಮಾನ ನಿಲ್ದಾಣ. ಅದು ಒಂದು ಹೇಳ್ಬಿಡ್ತೀನಿ ನಾನು. ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗಲೇ ಅಂತಕ್ಕಂಥದ್ದನ್ನ ಮಾಡ್ಕೋಬೇಕು. ಅದಕ್ಕೆ ಮೊದಲು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು. ನಾವು ಅದಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ಮ ಸರ್ಕಾರ. ಈ ಚಪ್ಪಾಳೆ ತಟ್ರೆ ಇದಕ್ಕೆಲ್ಲ ತಪ್ಪಡಿಲ್ಲ. ಯಾವ KJ ಜಾರ್ಜ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತಿಸ್ತೇನೆ. ಇವತ್ತು 33 ಜಯಂತಿಗಳು ಮಾಡ್ತಾ ಇದ್ದೀವಿ. ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಅಭಿಮಾನ ಇದೆ, ನನಗೆ ಗೌರವ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ಮಾಡಿದವ್ರು ನಾವು. ಕೃಷ್ಣ ಜಯಂತಿ ಅವನಿಲ್ಲ ಒಟ್ಟೋಗವನೆ, ನಾಗರಾಜ ಯಾದವ. ಕೃಷ್ಣ ಜಯಂತಿ ಮಾಡಿದವ್ರು ನಾವೇ, ಮಹಾವೀರ ಜಯಂತಿ ಮಾಡಿದವ್ರು ನಾವೇ, ವಾಮನ ಜಯಂತಿ ಮಾಡಿದವ್ರು ನಾವೇ. ಎಲ್ಲ ಜಯಂತಿಗಳು ನಾವೆಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವ್ರು ನಾವೇ. ಕೆಂಪೇಗೌಡರು ಅವತ್ತು ಮಾಡಿದಂತ ಆಡಳಿತ ಇದೆಯಲ್ಲ, ಜನಪರವಾದಂತ ಆಡಳಿತ. ಅದಕ್ಕೋಸ್ಕರ ಅವರನ್ನ ನೆನ್ಕಬೇಕಾಗ್ತದೆ, ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಏಯ್ ಯಾರೇ ಅವನು? ನಾವು ಕೆಂಪೇಗೌಡರ ಬಗ್ಗೆ ಅಗಾಧವಾದಂತ ಗೌರವವನ್ನ ಇಟ್ಕೊಂಡಿದ್ದೇವೆ. ಅವರ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ, ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ. ಆಮೇಲೆ ನಾನು ಹೇಳ್ತಾ ಇದ್ದೆ, ಇನ್ನೊಂದು ಇನ್ಸ್ಟಿಟ್ಯೂಷನ್ನು ಯಾವುದು, ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಅವರು 3 ಸಂಸ್ಥೆಗಳನ್ನ ಈ ಸಾರಿ ಆಯ್ಕೆ ಮಾಡಿದ್ದಾರೆ ಸಂಸ್ಥೆಗಳಿಗೆ. ಸೊ ಆ 3 ಸಂಸ್ಥೆಗಳು ಕೂಡ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಯಾರ್ಯಾರು ಆಮೇಲೆ ಈ ನಮ್ಮ ಬಾಲಕೃಷ್ಣ ಫೌಂಡೇಶನ್ ಹಾಕಿದ್ದೀವಿ. ಇದು ಜಾಗ ಅದರ ಪಕ್ಕದಲ್ಲಿ ಕೊಟ್ಟಿತ್ತು, ಆ ಕಡೆ ಕೊಟ್ಟಿತ್ತು. ಆಮೇಲೆ ಇಲ್ಲಿ ಮಾದೇವಪ್ಪನಿಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಇದು ಎಂಥದ್ದು, ಸುಮನಹಳ್ಳಿನ? ಸುಮನಹಳ್ಳಿ ಸರ್ಕಲ್ ನಲ್ಲಿ. ಆಮೇಲೆ ಕ್ಯಾಬಿನೆಟ್ ನಲ್ಲಿ ಲಾಸ್ಟ್ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು, ರೈಟ್ ಸೈಡ್ ನಲ್ಲಿ ಈ ಕಡೆಗೆ. ಅಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಅವ್ರ ಹೆಸರು. ಈ ಭವನನ್ನು ನಾವೇ ನಿರ್ಮಾಣ ಮಾಡಿದ್ದು. ಜಗಜೀವನ್ ರಾಮ್ ಭವನ ಇದೆಯಲ್ಲ, ಈ ಭವನನು ನಾವೇ 2018 ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲು ಹಾಕಿದ್ದು. ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದು. ಏನ್ರಿ ಮುನಿಯಪ್ಪ? ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನ ಮಾಡ್ತೇವೆ. ಇಷ್ಟು ಹೇಳಿ ಆ 3 ಸಂಸ್ಥೆಯ ಯಾರ್ಯಾರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ
ಅವರೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ಬಹಳ ಅಚ್ಚುಕಟ್ಟಾಗಿ ಆಗಿದೆ. ಇದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಅದರಿಂದ ಪ್ರತಿ ವರ್ಷನೂ ಕೂಡ ಇದನ್ನು ಯಾವುದೇ ಸರ್ಕಾರ ಬರಲಿ, ನಮ್ಮ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ, ಪಕ್ಷದ ಸರ್ಕಾರ ಇರಲಿ, ಇದನ್ನ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಹೇಳಿ ಈ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿ, ಕೆಂಪೇಗೌಡರು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ